ತಾಯಿ ಜಗದೀಶ್ವರಿ, ಭೂಮಾತೆ, ಇರುವ 84 ಕೋಟಿ ಜೀವರಾಶಿಗಳಿಗೆ ಅನ್ನ ನೀರು ಕೊಟ್ಟು ಕಾಪಾಡೋಳು ನೀನೇ ಅಮ್ಮ. ಅಮ್ಮ, ನಿನ್ನ ಲೀಲೆ ತುಂಬಾ ಅಪಾರವಾದದ್ದು. ಯಾಕೆಂದ್ರೆ ಬಡವ ಬಲ್ಲಿದ ಎಂಬ ಭೇದ ಭಾವ ಇಲ್ಲದೆ ಎಲ್ಲರನ್ನ ಕೈ ಹಿಡಿದು ಕಾಪಾಡಲು ನೀನು. ರೈತನೆಂಬ ಭೂತಾಯಿ ಮಗನಾಗಿ ದುಡಿತಾ ನನ್ನ ಪತಿ ಹಾಗೂ ನನ್ನ ಮಕ್ಕಳನ್ನ ರೈತರನ್ನ ಕೈ ಹಿಡಿದು ಕಾಪಾಡುತ್ತಾರೆ. ಆಹಾ, ಎಷ್ಟೊಂದು ಮಧುರವಾಗಿ ನಮ್ಮ ನಾಡಿನ ರೈತರ ಬಾಳು ಬಂಗಾರವಾಗಬಹುದು. ಓಹೋ, ಬನ್ನಿ ಬನ್ನಿ, ರೈತನೇ ರಾಷ್ಟ್ರದ ಸಂಪತ್ತು ಎಂದು ನಾಮಾಂಕಿತಗೊಂಡ ಶ್ರೀಮಾನ್ ನನ್ನ ಪತಿ ದೇವರು ಈ ಕಡೆ ಆಗಮಿಸ್ತಾ ಇದ್ರಲ್ಲ. ನೀವು ಖುಷಿ ಪಡೋದ್ರಲ್ಲಿ ಆ ದೇವಿಯೊಬ್ಬರಿದ್ದಾಳೆ, ಅವಳ ಕೈ ಹೋಗಬೇಕಲ್ಲ. ಹೌದು ಯಶೋಧ, ಈ ಭೂತಾಯಿಯ ಉಡಿ ತುಂಬಿ ಪೂಜೆ ಮುಗಿಸಿದೆಯಾ? ಹೌದು ರೀ, ನಾನಾಗಲೇ ಪೂಜೆ ಮುಗಿಸಿದ್ದೇನೆ. ಇನ್ನು ನೀವು ನಮಸ್ಕರಿಸಿ ಪ್ರಸಾದ ಸ್ವೀಕರಿಸುವುದೊಂದೇ ಬಾಕಿ. ಅಮ್ಮ ಭೂಮಾತೆ, ಇಂದು ಎಳ್ಳ ಅಮಾವಾಸ್ಯೆ, ಸಮಸ್ತ ನಾಡಿನ ರೈತರಿಗೆಲ್ಲ ಸಂತೋಷವಾದ ದಿನ. ನಿನ್ನ ಪೂಜೆಗೆಂದು ನೈವೇದ್ಯ ಮಾಡಿಕೊಂಡು ಬಸವಣ್ಣ ಮೈ ತೊಳೆದು ಜೂಲ ಹಾಕಿ ಬಣ್ಣ ಹಚ್ಚಿ ಬಂಡಿ ಹೂಡಿಕೊಂಡು ಬಂದು ಮುತ್ತೈದರು ನಿನ್ನ ಉಡಿ ತುಂಬಿ ಚರ್ಗ ಚೆಲ್ಲುವರಮ್ಮ, ಚರ್ಗ ಚೆಲ್ಲುವರು. ಇಂಥ ಸಂತೋಷವಾದ ದಿನದಂದು ನಿನ್ನಲ್ಲೊಂದು ಹರಕೆ ಮಾಡಿಕೊಳ್ತಾನಮ್ಮ, ಹರಕೆ ಮಾಡಿಕೊಳ್ತಾನೆ. ಮಣ್ಣಿನ ಮಗನಾಗಿ ಹುಟ್ಟಿ ಚಿನ್ನದ ಬೆಳೆ ತೆಗೆದು ಈ ನಾಡಿಗೆ ಅನ್ನ ಹಾಕಿ ಅನ್ನದಾತ ಎನಿಸಿಕೊಂಡ್ರು ಈ ನಮ್ಮ ಎಲ್ಲ ರೈತರು ಕಷ್ಟ ಸಹಿಸಿ ಬೆವರು ಸುರಿಸಿ ಹಗಲು ಇರುಳು ಎನ್ನದೆ ಮಳೆ ಚಳಿ ಬಿಸಿಲೆನ್ನದೆ ದುಡುವ ನಮ್ಮ ರೈತರು ದುಡಿಮೆಗೆ ತಕ್ಕ ಬೆಳೆ ಬಂದರು ಆ ದುಷ್ಟ ಶ್ರೀಮಂತರ ಸೊತ್ತಾಗಿರುವ ಚಂಚಲ ಲಕ್ಷ್ಮಿ ಒಮ್ಮೆ ಸಕಾಲಕ್ಕೆ ಮಳೆ ಬಂದರೆ ಈ ಭೂತಾಯಿಯ ರಾಶಿಯ ಮಹಾಪುರವೇ ತೀರಿಸಿದಾಗ ನಮ್ಮ ರೈತರು ಸಂತೋಷದಿಂದ ನಿರ್ಜಲವನ್ನು ಹಚ್ಚಿದರು. ಆ ದಲ್ಲಾಳಿಗ ಕೈಗಾಗಕ್ಕೆ ಸಿಕ್ಕು ತರ ಕೈದುಕೊಂಡು ದರ್ಶನಾಗಿ ಬಿಡ್ತಾರಮ್ಮ, ದರ್ಶನಾಗಿ ಬಿಡ್ತಾರೆ. ಅಂದಾಗ ಈ ಸಂಕಷ್ಟದಿಂದ ನಮ್ಮೆಲ್ಲರನ್ನು ಪಾರು ಮಾಡಮ್ಮ ತಾಯಿ, ಪಾರು ಮಾಡು. ಇದೇನಿದೆ, ಯಾವತ್ತೂ ಇಲ್ಲದೆ ಇವತ್ತು ಆ ತಾಯಿ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ಮಾತನಾಡ್ತಾ ಇದ್ದೀರಲ್ಲ. ಇಡಬೇಕಾಗಿದೆ ಯಶೋಧ, ನಂಬಿಕೆ ಇಡಬೇಕಾಗಿದೆ. ಜನ್ಮಿ ಜನ್ಮಭೂಮಿಚ್ಛ ಸ್ವರ್ಗಾದಪಿ ಗರಿಯಿಸಿ ಎಂಬಂತೆ ಹಸುಗೂಸು ಕಂದಮ್ಮ ತನ್ನ ತಾಯಿಯನ್ನೇ ನಂಬಿ ಹೋಗುತ್ತದೆ ಹೊರತು ಮತ್ತಾರನಲ್ಲ. ಅದರಂತೆ ಮಣ್ಣಿನ ಮಕ್ಕಳಾದ ನಾವು ಈ ಭೂತಾಯಿಯನ್ನು ನಂಬಬೇಕು ಹೊರತು ಮತ್ತಾರನಲ್ಲ. ಈ ನಮ್ಮೆಲ್ಲ ರೈತರ ನೋವಿನ ಸಂಕಟವನ್ನು ಅರಿತು ಈ ಭೂತಾಯಿಯ ರಾಶಿಯ ಮಹಾಪುರವೇ ಸುರಿಸಿದಾಗ ಈ ರೈತರ ಬಾಳು ಬಂಗಾರವಾಗುತ್ತದೆ ಯಶೋಧ, ಬಂಗಾರವಾಗುತ್ತದೆ. ನಿಜ ರೀ, ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ. ರೈತ ಸುಖವಾಗಿದ್ರೆ ನಾವೆಲ್ಲ ಸುಖವಾಗಿದ್ದ ಹಾಗೆ ಅಲ್ವೇನ್ರಿ? ಹೌದು ಯಶೋಧ, ಹೌದು. ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ, ಸಿಪಾಯಿಯಿಂದ ಹಿಡಿದು ಉನ್ನತ ಅಧಿಕಾರಿಗಳೆಲ್ಲರೂ ನಮ್ಮ ರೈತರಿಂದ ಮೆರೆಯುತ್ತಾರೆ ವಿನಃ ಅವರಿಂದ ನಮ್ಮ ರೈತ ಮೆರೆಯುವುದಿಲ್ಲ. ಯಾವುದೇ ಸರ್ಕಾರ ರೈತರಿಗಾಗಿ ಯೋಜನೆ ತಂದರೆ ಆ ಯೋಜನೆ ರೈತರಿಗೆ ಸಫಲವಾಗುತ್ತದೆ ಇಲ್ಲ. ಮತ್ತೆ ಯಾರಿಗೆ ಆಗುತ್ತಾರೆ? ಪಂಚಾಯಿತಿ ಮೆಂಬರಿಂದ ಹಿಡಿದು ಫಂಡ್ ಸಾಕ್ಷನ್ ಮಾಡುವ ಅಧಿಕಾರಿಗಳೆಲ್ಲರೂ ಯಾವುದೇ ಕೆಲಸ ಕೈ ಎತ್ತಿಕೊಂಡರು ಆ ಕೆಲಸದಲ್ಲಿ ಪರ್ಸೆಂಟೇಜ್ ಅಂತ ಇಟ್ಟು ಬರುವ ಹಣದಲ್ಲಿ ತಮ್ಮ ಬೊಕ್ಕಸ ತುಂಬಿಸಿಕೊಳ್ಳುವ ಬಕಾಸರಿರುವಾಗ ನಮ್ಮಂತ ರೈತರ ಕಣ್ಣೀರಿಗೆ ಯಾರು ಆಸರೆ? ಹೇಳು ಯಶೋಧ, ಹೇಳು. ಹೌದು ರೀ, ನೀವನ್ನುವ ಮಾತು ನಿಜ. ಒಂದು ವೇಳೆ ಈ ನಮ್ಮ ಸರ್ಕಾರ ಕೊಟ್ಟ ರೈತರ ಕೆಲಸಗಳೆಲ್ಲ ಸುಗಮವಾಗಿ ಸಾಗಿ ಈ ಲಂಚ ಮೋಸ ಎನ್ನುವುದೆಲ್ಲ ಮರೆಯಾಗಿದ್ರೆ ಆವತ್ತು ನಮ್ಮ ಗಾಂಧೀಜಿಯವರು ಈ ನಮ್ಮ ರಾಜ್ಯವನ್ನ ರಾಮರಾಜ್ಯವನ್ನಾಗಿಸಬೇಕು ಅಂತ ಕನಸು ಕಂಡಿದ್ರು. ಇವತ್ತು ಆ ಮಾತು ನಿಜ ಆಗ್ತಾ ಇತ್ತು. ಹೋಗ್ಲಿ ಬಿಡಿ, ಇಲ್ಲಿ ಯಾರ ಮಾತನ್ನ ಯಾರೇ ಕೇಳ್ತಾರೆ? ಹಾಗಿದ್ದೆಲ್ಲ ಭಗವಂತನ ಲೀಲೆ. ಬನ್ನಿ, ಹೊತ್ತಾಯ್ತು, ಊಟ ಮಾಡೋಣ. ತಿನ್ರಿ ನಮ್ಮ ರಾಜ. ಈ ಎಳ್ಳಮಾಸಿಯ ಸಡಗರ ಸಂಭ್ರಮದಲ್ಲಿ ಈ ನಿನ್ನ ನಲ್ಲನನ್ನೇ ಮರೆಯುತ್ತಿರುವೆಯಲ್ಲ. ಬಾ, ಮೆಲ್ಲ ಮೆಲ್ಲನೆ ಬಂದು ಏನ್ ಮಾಡಿ ಸಿಹಿ ಮುತ್ತಿಟ್ಟು ತನಿಸು ಬಾ.
ನಂಗೆ ನಾಚಿಕೆ ಆಗುತ್ತಾರೆ. ನಾಚಿಕೆ ಯಾಕೆ? ಒಂದು ಶ್ರೀಮೂರ್ತಿ ನೋಡುವ. ಮತ್ತೆ ಆಜ್ಞೆ ಆಗ್ಲಿ. ನನ್ನೊಲವೇ ಬಾರಿ ನನ್ನ ಚೆಲುವೆ ಬಡಗಂದು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಬಾರಿ ನನ್ನ ಸಹಿಗಿ ಏನ್ರಿ ಏನಂದ್ರೆ ಖುಷಿಯ ಅದು ನಾಚಿಕೆ ಆಗುತ್ತಾರೆ. ಸಿಹಿ ಮುತ್ತಿನ ಕಾಣಿಕೆ ಈ ಭಾರತದ ಸಂಗೀತೆ ಸಿಹಿ ಮುತ್ತಿನ ಕಾಣಿಕೆ ಈ ಭಾರತದ ಅಯ್ಯಪ್ಪ, ಇಷ್ಟು ಜನರ ಮಧ್ಯ ಮುತ್ತು ಅಂದ್ರೆ ಬಂದ್ರಿ ಆಪತ್ತು. ನಮ್ಮ ಬಸವರಾಜನಿಗೆ 18 ವರ್ಷ ತುಂಬುತ್ತಾ ಬಂದವು. ಅವನು ನಿನ್ನ ಮಣ್ಣಲ್ಲಿ ಬೆಳೆದು ದೊಡ್ಡವನಾದ. ಅವನು ತುಂಬಾ ಚತುರ ಕಣೆ. ಅವನು ಯಾರು? ಎಷ್ಟೇ ಆದ್ರೂ ನಿಮ್ಮ ಮಗನಲ್ಲವೇ? ನಿಮ್ಮ ಥರಾನೇ ಇರ್ತಾನೆ. ಅಪ್ಪ ಅಮ್ಮ ಬಾರಪ್ಪ ಬಸವರಾಜ. ಅಯ್ಯೋ ನನ್ನ ಕಂದ, ಅಲ್ವೋ
ಕಾಲೇಜ್ ಹೋಗಿ ಶಾಲೆ ಕಲಿತು ಬರೋದು ಪರೀಕ್ಷೆ ಇದೆ ಅಮ್ಮ ಅಂತ ಹೇಳಿದ್ದೆ. ಈಗ ನೋಡಿದ್ರೆ ಕೊಳ್ಳಲೆ ಶಲ್ಯ ಹಾಕೊಂಡು ರೈತರ ತರ ಬಂದಿದ್ದಿಲ್ಲೋ. ಏನಪ್ಪ ನಿನ್ನ ಸಮಾಚಾರ? ಹೌದಮ್ಮ, ಪರೀಕ್ಷೆ ಬರೆಯಲೆಂದು ಹೋಗುವಾಗ ನಾಡಿನ ರೈತರೆಲ್ಲ ಸೇರಿ ತಾವು ಬೆಳೆದ ಕಬ್ಬಿನ ಬೆಲೆಗೆ ನಿಗದಿತ ಬೆಲೆಯನ್ನು ಕೊಡಬೇಕೆಂದು ಕೇಳಿಕೊಂಡಾಗ ಕಣ್ತೆರೆದು ನೋಡದ ಸರ್ಕಾರವನ್ನು ಕಂಡು ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡನು. ರೈತನ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡನು. ಅವನು ಸತ್ತ ಮೇಲೆ ಎಲ್ಲ ಅಧಿಕಾರಿಗಳು ಬಂದು ಸಾಂತ್ವನ ಹೇಳಿದರೆ ಹೊರತು ರೈತನ ಸಮಸ್ಯೆ ಬಗೆಹರಿಯಲಿಲ್ಲ. ಹೀಗಿರುವಾಗ ಮಣ್ಣಿನ ಮಕ್ಕಳಾದ ನಾವು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು, ರೈತನೇ ರಾಷ್ಟ್ರದ ಸಂಪತ್ತೆಂದು ಸೂಚಿ ಸಾರುತ್ತಿರುವಾಗ, ಒಕ್ಕಲಿಗ ಒಕ್ಕಲಿಗ ಬಿಕ್ಕುವುದು ಜಗವೆಲ್ಲ ಎಂದಿರುವಾಗ ನಾನು ಕೂಡ ಒಕ್ಕಲಿನಾಗಿ ಬಂದಿರೇನಮ್ಮ. ಸಂತೋಷಪ್ಪ, ಸಂತೋಷ. ನೀನು ಸಹ ಮಣ್ಣಿನ ಮಗನ, ಈ ಮಣ್ಣಲ್ಲಿ ಬೆವರು ಸುರಿಸಿ ದುಡಿದು ಈ ಮಣ್ಣಲ್ಲಿ ಚಿನ್ನ ಬೆಳೆದು ಪ್ರತಿಯೊಬ್ಬರಿಗೂ ಅನ್ನ ಹಾಕೋ ಅನ್ನದಾತನಾಗಬೇಕು. ಜೈ ಜವಾನ್, ಜೈ ಕಿಸಾನ್. ಹೌದಮ್ಮ, ನಾಡಿಗೆನೆ ಅನ್ನ ಹಾಕಿ ಅನ್ನದಾತ ಎನಿಸಿಕೊಳ್ಳುವುದು ಒಂದು ಗುರಿ, ಆದರೆ ರೈತನೇ ರಾಷ್ಟ್ರದ ಬೆನ್ನೆಲುಬು ಎಂದು ಇಂದಿನ ಸರ್ಕಾರ ಅದೇ ರೈತನ ಬೆನ್ನಿಗೆ ಚೂರಿ ಹಾಕಿ ಹೊರಬರುವ ರಕ್ತವನ್ನು ನಾಯಿಯಂತೆ ನಾಲಿಗೆ ಚಾಚಿ ತಮ್ಮ ಬೊಜ್ಜು ತೀರಿಸಿಕೊಳ್ಳುತ್ತಿದ್ದಾರೆ ಇಂದಿನ ಭ್ರಷ್ಟಾಧಿಕಾರಿಗಳು. ಅಂತ ಭ್ರಷ್ಟಾಧಿಕಾರಿಗಳು ಒಟ್ಟಡಗಿಸಲು ತಿಟ್ಟಾಟ ತೊಟ್ಟು ಬಂದಿರಮ್ಮ ಈ ರೊಚ್ಚಿಗದ ರೈತನ ಹುಲಿಯಾಗಿ. ಸಂತೋಷ ಬಸವರಾಜ, ಸಂತೋಷ. ಈ ನಿನ್ನ ನಿರ್ಧಾರದ ನುಡಿ ಕೇಳಿ ಗಂಡನ ರೈತರೆಲ್ಲರೂ ಪುಂಡರಾಗಿ ಆ ಬಂಡರ ಬಂಡಾಟಿಕೆಯನ್ನು ಬಯಲಿಗೆಳೆಯಲು ನಿಮ್ಮಂತ ಕಲಿತ ವಿದ್ಯಾವಂತರಿಂದ ಮಾತ್ರ ಸಾಧ್ಯ. ಹೌದಪ್ಪ, ಸರ್ಕಾರ ರೈತನಿಗಾಗಿ ಹಲವಾರು ಯೋಜನೆಗಳು ತಂದಿವೆ. ಯಾವ ಯೋಜನೆ ರೈತನಿಗೆ ಮುಟ್ಟಿವೆ? ರೈತನ ಎತ್ತು ದನಗಳು ಮಳಿ ಚೆಲ್ಲಿ ನಿಲ್ಲುತ್ತವೆ ಎಂದು ಸರ್ಕಾರ ದನದ ಸೊಡ್ಡುಗಳನ್ನು ಮಂಜೂರು ಮಾಡಿದರೆ ನಿಜವಾಗಿ ಎಂಟೆತ್ತು ಕಟ್ಟಿದ ಬಂಟನಿಗಾಗದೆ ಒಂಟೆಮೆ ಕಟ್ಟಿದ ನೆಂಟನಿಗೆ ಮಾಡಿದ್ದಾರೆ ಇಂದಿನ ಭ್ರಷ್ಟಾಧಿಕಾರಿಗಳು. ಅದು ಅಲ್ಲದೆ ಸುವರ್ಣ ಭೂಮಿ ಯೋಜನೆ ಅಡಿಯಲ್ಲಿ ರಾಸಾಯನಿಕ ರಸಗೊಬ್ಬರದಿಂದ ಭೂಮಿ ಹದಗೆಡುತ್ತಿದೆ ಎಂದು ತಿಳಿದು ಸರ್ಕಾರ ಸಾವಯವ ಗೊಬ್ಬರದ ಮಾಹಿತಿ ಹೇಳಿ ಸಾವಯವ ಗೊಬ್ಬರದ ಪ್ಲಾಸ್ಟಿಕ್ ಕಾಗದ ತೊಟ್ಟೆಯನ್ನು ಕೊಟ್ಟರೆ ಚೊಟ್ಟ ಕಾರ್ಯಕರ್ತರು ತಮ್ಮ ಕುಳ್ಳು ಕಟ್ಟಿಗೆ ಮುಚ್ಚಲು ಉಪಯೋಗಿಸುತ್ತಿದ್ದಾರೆ. ಅದು ಅಲ್ಲದೆ ರೈತ ಬೆಳೆದ ದವಸ ಧಾನ್ಯಗಳನ್ನು ಇಡಲು ಸರ್ಕಾರ ಬಸವಸತಿ ಮನೆ ಮಂಜೂರು ಮಾಡಿದರೆ ಅದು ರೈತನಿಗೆ ಗೊತ್ತಿಲ್ಲದೆ ಮತ್ಯಾರಿಗೆ ಆಗಿರುವುದು. ಹೀಗಿರುವಾಗ ರೈತನು ಬೆಳೆದ ದವಸ ಧಾನ್ಯಗಳು ಇಡಲು ಸ್ಥಳವಿಲ್ಲದ ಕಾರಣ ಮಾರಲು ಹೋದಾಗ ಮಾರುಕಟ್ಟೆಯಲ್ಲಿ ಆ ದಳ್ಳಾಳಿಗಳ ಕೈ ಚಳಕೆಗೆ ಸಿಕ್ಕು ಪರದಾಡುವಂತಾಗಿದೆ. ಹೀಗಿರುವಾಗ ರೈತನ ಬಾಳು ಬಂಗಾರವಾಗುವುದು ಯಾವಾಗ ಹೇಳಪ್ಪ, ಹೇಳು. ಅಣ್ಣ, ಅದು ಬಾಯಿಂದಲೇ ರೂಢಿಲಾಗೋದು. ಮುಂಬರುವ ದಿನಗಳಲ್ಲಿ ನಾನೊಬ್ಬ ಪೊಲೀಸ್ ಅಧಿಕಾರಿಗೆ ಬಂದು ಇಂದಿನ ಸಮಾಜದಲ್ಲಿ ನಡೀತಿರುವ ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ ಮಾಡೋರನ್ನು ಒತ್ತು ಬುದ್ಧಿ ಕಲಿಸುವ ದೊಡ್ಡ ಅಧಿಕಾರಿ ಆಗೋದೇ ನನ್ನ ಬಲವಾದ ಛಲ. ಹೌದು ತಮ್ಮ ನರಸಿಂಹ, ನಾಡು ಕೂಡ ಮುಂಬರುವ ದಿನಗಳಲ್ಲಿ ರೈತರೆಲ್ಲ ಒಗ್ಗೂಡಿಸಿ ರೈತ ಸಂಘ ಕಟ್ಟಿ ರೈತ ಸಂಘದ ಅಧ್ಯಕ್ಷನಾಗಿ ಹಗಲಿರುಳು ರೈತರಿಗಾಗಿ ಹೋರಾಡಿ ರೈತನೇ ರಾಷ್ಟ್ರದ ಸಂಪತ್ತು, ಜೈ ಜವಾನ್ ಜೈ ಕಿಸಾನ್ ಎಂಬ ವಾಕ್ಯವನ್ನು ಸತ್ಯ ಮಾಡಿ ತೋರಿಸ್ತಾರೆ. ಅಪ್ಪ, ಇದು ನಿಮ್ಮ ಪಾದದಾಣಿಗೂ ಸತ್ಯ. ಅಪ್ಪ, ಅಣ್ಣ, ಇಟ್ಟ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯದ ಪತಾಕ ಹರಿಸುವೆ. ಇದು ನಿಮ್ಮಪ್ಪ. ಎದ್ದೇಳಿ, ಈ ನಿಮ್ಮ ನಿರ್ಧಾರದ ನುಡಿ ಕೇಳಿ ಹಣದ ಒಡಲು ಶಾಂತವಾಯಿತಪ್ಪ. ತಮ್ಮ, ಈ ನಿಮ್ಮ ನಿರ್ಧಾರದ ನುಡಿ ಶಿವನ ಅಡಿ ಸೇರಬೇಕಾದ್ರೆ ನಿಮ್ಮ ಕೈ ಬಾಯಿ ಕಚ್ಚಿ ನಿಮ್ಮ ಅಧೀನದಲ್ಲಿರಬೇಕು. ಕಂಡ ಹೆಂಡ ರಂಡೆಯರಿಗೆ ಆಶೆ ಪಡದೆ ಕಾಕಿ ಅರ್ಥ ತಿಳಿದು ಕರ್ನಾಟಕದ ಖ್ಯಾತ ಪೊಲೀಸರಂತೆ ಕೀರ್ತಿಶಾಲಿಗಿರಿ. ಆಯ್ತಪ್ಪ, ನೀವು ಹೇಳಿದ ನುಡಿಯನ್ನು ಅಡಿಗಡಿಗೂ ತಪ್ಪದೇ ಪಾಲಿಸುತ್ತೇನೆ. ದೇಶ ಸೇವೆ ಈಶ ಸೇವೆ ಎಂದು ತಿಳಿದು ಈ ನಮ್ಮ ಸರ್ಕಾರದ ಸೇವಕನಾಗಿ ಸೇವೆ ಮಾಡುತ್ತೇನೆ. ಇದು ನಮ್ಮ ದೇವಣ್ಣದ ಮಾರುತೇಶ್ವರ ಮೇಲಾನಿಗೂ. ಅಯ್ಯೋ ಅಯ್ಯೋ, ನೋಡಿದ್ರೇನ್ರಿ ನನ್ನಿಬ್ಬರು ಮುತ್ತಿನಂಥ ಮಕ್ಕಳನ್ನ? ಒಬ್ಬ ಬಾಹುಬಲಿ, ಇನ್ನೊಬ್ಬ ಚಿಕ್ಕನಂದಿ ರಾಜ ಹುಲಿ. ಇನ್ನೇನ್ರಿ ಬೇಕು ನನಗೆ? ಧನ್ಯ ಸ್ವಾಮಿ, ನಾನೇ ಧನ್ಯ. ರಾಮ ಲಕ್ಷ್ಮಣರಂಥ ಮಕ್ಕಳು, ದೇವರಂಥ ಗಂಡ, ಇಷ್ಟೆಲ್ಲ ಪುಣ್ಯ ಇನ್ಯಾರಿಗ್ರಿ ಸಿಗುತ್ತೆ? ನಾನೇ ಪುಣ್ಯವತಿ. ಏನ್ರಪ್ಪ, ಹೊಟ್ಟೆ ಹಸ್ತಿಲ್ವೇನು? ಊಟ ಮಾಡೋ ನಂತರ ಹೇಗೆ? ಅಮ್ಮ, ಊಟ ಆಮೇಲೆ ಇರ್ಲಿ.
ಈ ಸಂತೋಷ ಸುದ್ದಿ ತಂದಿರುವೆ. ಈ ಸಾರಿ ನಮ್ಮ ಕಬಡ್ಡಿ ತಂಡವು ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಮುಂದಿನ ತಿಂಗಳಲ್ಲಿ ರಾಷ್ಟ್ರಮಟ್ಟಕ್ಕೆ ಆಡಲಿವೆ. ನಾಳೆ ಇದರಿಂದ ನನ್ನ ನೌಕರಿಗೆ ಅನುಕೂಲವಾಗುತ್ತದೆ ಅಮ್ಮ. ಹೌದೇನೋ, ತುಂಬಾ ಸಂತೋಷನಪ್ಪ. ಆ ಮಾರುತೇಶ್ವರನ ಕೃಪೆಯಿಂದ ನೀನ್ ಆ ಕ್ರೀಡೆಯಲ್ಲಿ ಗೆದ್ದು ಬಾ ನನ್ನ ಮಗನೇ. ಯಾಕಂದ್ರೆ ಕ್ರೀಡೆ ಇಲ್ಲದವನ ಬಾಳು ಕಿಡಿ ತಿಂದ ಹಣ್ಣಿನಂತೆ ಅಂತ ಹೇಳ್ತಾರೆ. ಕ್ರೀಡೆ ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯವಾದದ್ದಪ್ಪ. ಆಗ್ಲಪ್ಪ, ನೀನು ಗೆಲ್ಲೋದು ರಾಜ್ಯ ಮಟ್ಟದಲ್ಲೆಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಎಲ್ಲಾ ಮಟ್ಟದಲ್ಲೂ ಗೆದ್ದು ಜಯಶಾಲಿಯಾಗಿ ಬಾ ನನ್ನ ಕಂದ. ಸರಿನಾ ನನ್ನಪ್ಪ? ಈಗಲಾದ್ರೂ ಊಟ ಮಾಡೋಣ. ಅಮ್ಮ, ಊಟ ಆಮೇಲೆ ಈ ಸಂತೋಷ ಸಮಯದಲ್ಲಿ ನಿಮ್ಮ ಬಾಯಿನ ಒಂದು ಹಾಡನ್ನು ಹಾಡಿ. ಮತ್ತು ನೀ ನಗನಗತ ಕೇಳಬೇಕಪ್ಪ. ನೀ ಹಾಡು ಹೇಳು ಒಂದು ನಾ ಹೇಳಲ್ಲ. ಊಟ ಇಲ್ಲದೆ 40 ದಿನ ಬದುಕಬಹುದು, ಖಾಲಿ ಇಲ್ಲದೆ 3 ನಿಮಿಷ ಬದುಕಬಹುದು. ಆದ್ರೆ ಈ ಚಂದ್ರೇಗೌಡ ಇಲ್ಲದೆ ನೀನು ಒಂದು ಕ್ಷಣ ಕೂಡ ಬದುಕ ಚಾನ್ಸ್ ಇಲ್ಲ. ಬದುಕಾಕ್ ನಾ ಬಿಡಂಗೂ ಇಲ್ಲ. ಈ ಶ್ರೀಮಂತಿಗೆ ಶಿಖರದ ಒಡೆಯೋ ಈ ಚಂದ್ರೇಗೌಡ ಈ ಗೌಡನ್ನು ಎದುರು ಹಾಕಿಕೊಂಡವರಿಗೆ ಯಾವನು ನಾ ಜೀವ ಸಹಿತ ಬಿಟ್ಟಿಲ್ಲ. ಈ ಚಂದ್ರೇಗೌಡನ ಯಶೋದಾ, ಅಂದು ನನ್ನ ಕಾಮದ ಮಂಚಲ ಮೋಹಿನಿ ಆಗಬೇಕಾದ ನೀನು ಎಂದು ಆ ಬಡಬಿಗಾರ ಶ್ರೀಧರನ ಮಡದಿಯಾದಿಯಾ? ಯಶೋದಾ, ಅಂದ ಶ್ರೀಮಂತ ಚಂದ್ರೇಗೌಡ ಮನದ ಮೋಹಿನಿ ಆಗಬೇಕಾದ ನೀನು ಇಂದು ಆ ಶ್ರೀಧರನ ಮಡದಿಯಾದಿಯಾ? ಇನ್ನು ಮೇಲೆ ನೋಡೋ ಈ ಶ್ರೀಮಂತನ ಕುತಂತ್ರದ ಕಾರಸ್ಥಾನ. ಏ ಶ್ರೀಧರ, ಯಶೋದಾ, ಶ್ರೀಮಂತ ಚಂದ್ರೇಗೌಡನ ಮನದ ಮೋಹಿನಿಯಾಗಿ ಮಂಚಾಮೃತ ಉಣ್ಣೋದು ಬಿಟ್ಟು
ಹರುಕು ಗುಡಿಸಲಲ್ಲಿ ಮುರುಕು ತೊಟ್ಟೆಯಲ್ಲಿ ಗಂಜೆ ಹುಣ್ಣಿಮೆಯ ಮಾತು ಕೊಟ್ಟು ಮಡದಿ ಎಂದು ಮದುವೆಯಾದಿಯ ಮಗನ ಶ್ರೀಧರ. ಯಶೋದ, ಅಂದು ಶಿವಸ್ಥಾನದ ಬೆಟ್ಟ ಇಳಿದು ಬರುವಾಗ ನನ್ನ ಕಣ್ಣಲ್ಲಿ ಸೆರೆ ಹಿಡಿದ ನಿನ್ನ ಮೈಮಾಟ ಇನ್ನೂ ಮಶಲ್ಲ. ಏನು ನಿನ್ನ ಮೈಮಾಟ? ಗರಿ ಬೆಚ್ಚಿ ಕುಣಿಯುತ್ತಿರುವ ನವಿಲಿನ ಕುಣಿದಾಟ. ಏನು ನಿನ್ನ ಬಲುಗಾಟ? ಹಚ್ಚ ಹಸುರಿನ ಮಧ್ಯ ತುಂಬಿ ತುಳುಕುತ್ತಿರುವ ಕೃಷ್ಣಯ್ಯ ತೊಳಿ ಕಾಟ. ಯಶೋದ, ಏನು ನಿನ್ನ ಯೌವನ? ಮಾಗಿ ನಿಂತ ಮಾವಿನ ಹಣ್ಣು. ಈ ಮಾವಿನ ಹಣ್ಣು ನುಗ್ಗಿ ನೀ ರಾಮನಾನಾಗಿ ಕುಕ್ಕಿ ಕುಕ್ಕಿ ತಿಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಶಕ್ತಿ ಪ್ರಸಾದ್ ಮಗನೇ, ನನ್ನ ಕಡುವೈರಿಯಾಗಿ ಬೆಳೆತಿರುವಿಯ. ನಿನ್ನ ಹುಟ್ಟಡಗಿಸಲು ನನ್ನ ಪ್ರಿಯಸಿ ಪ್ರಿಯಾಳನ್ನು ಕಳಿಸಿದ್ದೇನೆ. ಇನ್ನೂ ಏಕೆ ಬರಲಿಲ್ಲವಲ್ಲ? ಇಂಚು ಇಂಚಿಗೆ ಸಂಚುಕಾರಕ್ಕೆ ಹೊಂಚು ಹಾಕಿ ಕೋಲ್ ಮಿಂಚಿನಂತೆ ಮಿಂಚಿ ವೈರಿ ಎದೆಯಲ್ಲಿ ಪ್ರೇಮದ ಪ್ರಳಯವನ್ನು ಹುಟ್ಟಿಸಿ ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆಸಿಕೊಂಡು ಬಂದಿದ್ದೇನೆ. ಅವನು ಎದೆಗೆ ಗುಂಡು ಹಾಕಿ ತುಂಡು ಮಾಡಿ ಪುಂಡಳಾಗಿ ಆಸ್ತಿ ಪತ್ರವನ್ನು ಆ ಬೇಸರ ಕಳೆಯುವ ಎಷ್ಟೊಂದು ಚತುರ ನೀನು. ನಿನಗಾಗಿ ಕಾಯ್ದು ಕುಳಿತಿರುವಿ ನಲ್ಲ ನಮ್ಮನ ತಲ್ಲಂತವೇ ಹಾಡಬಾರ್ದಂತ ಸುಂದರ ಪ್ರೇಮ ಗೀತೆಯನ್ನ. ಆಯ್ತು ರಾಜ, ನೀನ್ ಇಚ್ಛೆಂತೆ ಆಗ್ಲಿ.